ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ತುಲಾರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿದುಕೊಳ್ಳೋಣ. ತುಲಾರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೆ ಚಿತ್ತ, ಸ್ವಾತಿ ಹಾಗೂ ವಿಶಾಖ 3 ನಕ್ಷತ್ರ ಸಂಜಾತರಿಗೂ ಅತ್ಯಂತ ಶುಭ ತಿಂಗಳಿದು, ಯಶಸ್ಸಿನ ತಿಂಗಳಿದು. ಯಾವುದೇ ರೀತಿಯ ಸಮಸ್ಯೆಗಳೂ ಸಹಿತ ಪರಿಹಾರವಾಗುವಂತಹ ತಿಂಗಳಿದು. ಹಾಗೆಯೇ ನಿಮ್ಮ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಉತ್ತಮ ದಶಾಭುಕ್ತಿ ಕಾಲದಲ್ಲಿರುವಂತಹ ತುಲಾರಾಶಿ ಸಂಜಾತರಿಗೆ ನಿರೀಕ್ಷೆಗೂ ಹೆಚ್ಚಿನ ಶುಭ ಫಲವನ್ನು ಫೆಬ್ರವರಿ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಏಕೆಂದರೆ ಕರ್ಮಕಾರಕನಾದಂತಹ ಶನಿಯು 6ನೇ ಮನೆಯಲ್ಲಿ ಸಂಚರಿಸುತ್ತಿದ್ದು, ಯೋಗಕಾರಕ ಗ್ರಹವಾದಂತಹ ಗುರುವು ಭಾಗ್ಯಸ್ಥಾನದಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 9ನೇ ಮನೆಯಾದಂತಹ ಮಿಥುನದಲ್ಲಿ ಸಂಚರಿಸುತ್ತಿದ್ದು, ಲಾಭಸ್ಥಾನದಲ್ಲಿ ಕೇತುವಿನ ಸಂಚಾರವಿರುವುದರಿಂದ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಅಥವಾ ಶತ್ರುಬಾಧೆಯು ನಿಮ್ಮನ್ನು ಕಾಡಲಾರದು. ಈ ತಿಂಗಳು ಪೂರ್ತಿ ನೀವು ಬರೀ ಯಶಸ್ಸನ್ನೇ ಪಡೆಯಲಿದ್ದೀರಿ. ಯಾವುದೇ ರೀತಿಯ ಸಂಕಷ್ಟ ಎದುರಾದರೂ ಸಹಿತ ದೈವಾನುಗ್ರಹದಿಂದ ಅದು ತಾನಾಗಿಯೇ ನಿವಾರಣೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ತುಲಾರಾಶಿ ಸಂಜಾತರು ಮಾತ್ರ ನಿಮ್ಮ ಉದ್ಯೋಗ ಸ್ಥಳ ಅಥವಾ ವಾಸಸ್ಥಳ ಬದಲಾಯಿಸುವಂತಹ ಸನ್ನಿವೇಶ ಸೃಷ್ಟಿಯಾಗಬಹುದು. ಈ ತಿಂಗಳಲ್ಲಿ ಸಂಬಂಧ ನಿಶ್ಚಯ ಯೋಗ, ಕಂಕಣ ಬಲಪ್ರಾಪ್ತಿ, ಸಂತಾನ ಫಲಪ್ರಾಪ್ತಿ, ಸ್ಥಿರ ಆಸ್ತಿ ಖರೀದಿ ಯೋಗ, ಚರಾಸ್ತಿ ಖರೀದಿ ಯೋಗ, ಚಿನ್ನ ಬೆಳ್ಳಿ ಹಾಗೂ ಗೃಹೋಪಕರಣಗಳನ್ನು ಖರೀದಿಸುವಂತಹ ಎಲ್ಲ ಸುಯೋಗಗಳು ತುಲಾರಾಶಿ ಸಂಜಾತರಿಗೆ ಲಭ್ಯವಿದೆ. ಮೊದಲೇ ಹೇಳಿದ ಹಾಗೆ ಯಾವುದೇ ರೀತಿಯ ತೀವ್ರ ಪೀಡನೆಗಳು ಈ ತಿಂಗಳಲ್ಲಿ ತುಲಾರಾಶಿ ಸಂಜಾತರನ್ನು ಕಾಡಲಾರದು. ರಾಹು, ಕುಜ, ರವಿ ಅಥವಾ ಕೇತು ದಶಾ ಭುಕ್ತಿ ನಡೆಯುತ್ತಿರುವಂತಹ ಸಿಂಹರಾಶಿ ಸಂಜಾತರಿಗೆ ಆ ಒಂದು ಗ್ರಹಗಳು ಮಾರಕವಾಗಿದ್ದಲ್ಲಿ ಅಥವಾ ಬಾಧಕವಾಗಿದ್ದಲ್ಲಿ ವೈಯಕ್ತಿಕ ಹಾಗೂ ಆರ್ಥಿಕ ವಿಚಾರಗಳಲ್ಲಿ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆ ಇದೆ. ಅದನ್ನೊಂದು ಹೊರತುಪಡಿಸಿದರೆ ಎಲ್ಲ ವಿಚಾರಗಳಲ್ಲಿಯೂ ತುಲಾರಾಶಿ ಸಂಜಾತರಿಗೆ ಸಕಲ ರೀತಿಯ ಶ್ರೇಯಸ್ಸುಂಟು. ಅದರಲ್ಲೂ ವಿಶೇಷವಾಗಿ ತುಲಾರಾಶಿ ಸಂಜಾತರಿಗೆ ಫೆಬ್ರವರಿ ತಿಂಗಳಲ್ಲಿ ಮಕ್ಕಳ ಪ್ರಗತಿ ಹಾಗೂ ಅಭಿವೃದ್ಧಿಯಿಂದ ಹೆಚ್ಚಿನ ಸಂತೋಷ ಸಮಾಧಾನ ಲಭ್ಯವಾಗಲಿದೆ. ವಿದ್ಯಾರ್ಥಿ ವರ್ಗವು ನೀವು ಉತ್ತಮವಾಗಿ ಅಧ್ಯಯನ ಮಾಡಲು ಹಾಗೂ ಶ್ರದ್ಧೆ ಏಕಾಗ್ರತೆಗಾಗಿ ಪ್ರತಿನಿತ್ಯವೂ ತಪ್ಪದೆ ಶಾರದಾ ಭುಜಂಗ ಪ್ರಾಯತ ಸ್ತೋತ್ರವನ್ನು ಆಲಿಸಿ ಅಥವಾ ಪಠಿಸಿ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರವಾಸ ಮಾಡುವ ಯೋಗವು ತುಲಾರಾಶಿ ಸಂಜಾತರಿಗೆ ಲಭ್ಯವಾಗಲಿದೆ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ, ಸಂದರ್ಶನಗಳಲ್ಲಿ ಉತ್ತೀರ್ಣರಾಗುವುದು ಮತ್ತು ಉದ್ಯೋಗ ಸಿಗುವಂತಹ ಎಲ್ಲ ಸುಯೋಗಗಳು ಉಂಟು. ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಶ್ರೀ ದುರ್ಗಾ ಆಪದುದ್ಧಾರ ಸ್ತೋತ್ರ ಹಾಗೂ ಹನುಮಾನ್ ಕವಚ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ಸರ್ವಶಕ್ತನಾದಂತಹ ಭಗವಂತನು ನಿಮಗೆ ಒಳಿತನ್ನುಂಟು ಮಾಡಲಿ ಎಂದು ಆಶಿಸುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಲೈಕ್ಸ್, ಕಾಮೆಂಟ್ಸ್ ತಿಳಿಸಿ, ಶೇರ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.